ನಾವು ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನ ರೀತಿಯಲ್ಲಿ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ಚರ್ಚೆ ಆಯಿತು. ಇದೀಗ ದೇವನಹಳ್ಳಿಯಲ್ಲಿ ಆಸ್ಪತ್ರೆ ಒಂದರಲ್ಲಿ ಇಂಥದ್ದೇ ಘಟನೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಇದು ಹೆಡೆಮುರಿ ಕಟ್ಟೋ ತನಕ ರಿಪಬ್ಲಿಕ್ ಕನ್ನಡ ಇಂಥ ಸ್ಟೋರಿ ಮಾಡ್ತಾನೆ ಇರುತ್ತೆ. ಜಿಲ್ಲೆಯಾದ್ಯಂತ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ದೊಡ್ಡಬಳ್ಳಾಪುರದ ಸತ್ಯಸಾಯಿ ಆಸ್ಪತ್ರೆಯ ಲ್ಯಾಬ್ ಇದೀಗ ಸೀಸ್ ಆಗಿದೆ. ಅಲ್ಲಿ ಈಗಲೂ ಕೂಡ ರಾಜಾರೋಷವಾಗಿ ಭ್ರೂಣ ಹತ್ಯೆ ಆಗ್ತಾ ಇತ್ತು. ನೆಲಮಂಗಲದಲ್ಲಿ ಪರವಾನಗಿ ಇಲ್ಲದೆ ನಡೀತಾ ಇತ್ತು, ದಾಖಲೆ ಇಲ್ಲದೆ ಅನಧಿಕೃತವಾಗಿ ಲ್ಯಾಬ್ ನಡೀತಾ ಇತ್ತು. ಅದನ್ನು ಈಗ ಸೀಸ್ ಮಾಡಲಾಗಿದೆ. DHO ನೋಡಿ, ಆ ದೃಶ್ಯಾವಳಿಗಳು ನೀವು ಗಮನಿಸ್ಬೋದು. ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ದೇವನಹಳ್ಳಿಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಒಂದರಲ್ಲಿ ಭ್ರೂಣವನ್ನು ಪತ್ತೆ ಹಚ್ಚಿ ಹತ್ಯೆ ಮಾಡುವಂಥದ್ದು ಆಗ್ತಾ ಇತ್ತು. ಇತ್ತೀಚೆಗಷ್ಟೇ ಅದರ ಬಗ್ಗೆ ದೊಡ್ಡ ಚರ್ಚೆ ಆಗಿತ್ತು. ಆಮೇಲೆ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಪಕ್ಕದ ತಮಿಳುನಾಡು ಮಾದರಿಯಲ್ಲಿ ನಾವು ಕೂಡ ಕಾನೂನು ತರ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು, ಹೇಳಿಕೆಯನ್ನು ಕೊಟ್ಟಿದ್ದರು. ಓಕೆ, ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಭಾಳ ಮುಖ್ಯವಾಗಿ ಇಡೀ ರಾಜ್ಯದ ಜನ ಮಾತ್ರವಲ್ಲ, ರಾಜಕಾರಣಿಗಳು, ಅಧಿಕಾರಿಗಳು ಕೈ ಜೋಡಿಸಬೇಕು. ಹೆಣ್ಣು ಭ್ರೂಣ ಹತ್ಯೆ ಆಗೋದನ್ನು ತಡೆಯಬೇಕಾಗಿದೆ. ಬೆಂಗಳೂರು ಗ್ರಾಮಾಂತರ DC ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಇಡೀ ರಾಜ್ಯಾದ್ಯಂತ ಏನು ಭ್ರೂಣ ಹತ್ಯೆ ಕೇಸ್ಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ಮೈಸೂರಿನಲ್ಲಿ ಜೊತೆಗೆ ಮಂಡ್ಯದಲ್ಲಿ ಸಾಕಷ್ಟು ಈ ಒಂದು ಪ್ರಕರಣಗಳು ಪತ್ತೆಯಾಗಿದ್ವು. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ TV ನಿರಂತರವಾಗಿ ಈ ಒಂದು ಭ್ರೂಣ ಹತ್ಯೆ ಕೇಸ್ನ ವಿಚಾರಕ್ಕೆ ಸದನದಲ್ಲಿ ಕೂಡ ಸದ್ದು ಮಾಡಿತ್ತು. ಜೊತೆಗೆ ಇದೀಗ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೆಡ್ ಹ್ಯಾಂಡ್ ಆಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಒಂದು ಭ್ರೂಣ ಹತ್ಯೆ ಒಂದು ಪತ್ತೆ ಆಗಿರುವಂಥದ್ದು. ಈಗ ನಮ್ಮ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಬೆಂಗಳೂರು ಗ್ರಾಮಾಂತರ DC ಆಗಿರ್ತಕ್ಕಂಥ ಶಿವಶಂಕರ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ನಿನ್ನೆ ಈಗ ಹೊಸಕೋಟೆ ತಿರುಮಶೆಟ್ಟಿಯಲ್ಲಿ ಒಂದು ಭ್ರೂಣ ಹತ್ಯೆ ಒಂದು ಪ್ರಕರಣ ಪತ್ತೆ ಆಗಿರುವಂಥದ್ದು. ಸೊ ಹೆಂಗೆ ಇದು ಪತ್ತೆ ಆಯಿತು, ಯಾವ ಥರ ಇದ್ರ ಕಾರ್ಯಾಚರಣೆ ನಡೆಸಿ? ಇತ್ತೀಚೆಗೆ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂತೆ ವರದಿಯನ್ನು ಆಧರಿಸಿ ನಾವು ಜಿಲ್ಲೆನಲ್ಲೂ ಕೂಡ ಅಲರ್ಟ್ ಆಗಿ ನಮ್ಮ ತಂಡಗಳನ್ನು ರಚನೆ ಮಾಡಿ ಪ್ರತಿಯೊಂದು ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ನಾವು ತಪಾಸಣೆ ಮಾಡಲಿಕ್ಕೆ ಒಂದು ನಿರ್ದೇಶನವನ್ನು ಕೊಟ್ವಿ. ಅದರ ಮೇಲೆ ನಾವು ಪ್ರತಿಯೊಂದು ನಮ್ಮ ಕಡೆಯಿಂದ ಏನು ಲೀಗಲ್ ಆಗಿ ಪರ್ಮಿಷನ್ ತೆಗೆದುಕೊಂಡು ನಡೀತಾ ಇರ್ತಕ್ಕಂಥ ಹಾಸ್ಪಿಟ್ಲ್ಗಳು ಮತ್ತು ಕೆಲವೊಂದು ಸ್ಕ್ಯಾನಿಂಗ್ ಸೆಂಟರ್ ಪ್ರತಿಯೊಂದನ್ನು ಪರಿಶೀಲನೆ ಮಾಡಲಿಕ್ಕೆ ತಂಡಗಳು ವಿವಿಧ ತಾಲೂಕುಗಳಿಗೆ ಹೋಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಆ ಮಾಡಿದಂಥ ಸಂದರ್ಭದಲ್ಲಿ ತಿರುಮಲಶೆಟ್ಟಿಹಳ್ಳಿ, ಹೊಸಕೋಟೆ ತಾಲೂಕಿನ ತಿರುಮಲಶೆಟ್ಟಿಹಳ್ಳಿನಲ್ಲಿರ್ತಕ್ಕಂಥ SPG ಆಸ್ಪತ್ರೆಯಲ್ಲಿ ಪರಿಶೀಲನೆ ಮಾಡೋಂಥ ಸಂದರ್ಭದಲ್ಲಿ ಒಂದು ಡಸ್ಟ್ಬಿನ್ ಸ್ವಲ್ಪ ವೆಯ್ಟ್ ಏನೋ ಭಾರ ಇದೆ ಅಂತ ಎತ್ತಿ ನೋಡಿದ್ದಾರೆ, ಕವರ್ ಮಾಡಿ ಇಟ್ಟಿದ್ದಾರೆ. ಓಪನ್ ಮಾಡಿ ನೋಡಿದಾಗ ಅದರಲ್ಲೊಂದು ಭ್ರೂಣ ಪತ್ತೆ ಆಗಿದೆ. ಆವಾಗ ಡೌಟ್ ಬಂದಿದೆ, ಅದು ಹೆಣ್ಣು ಮಗುವಿನ ಒಂದು ಭ್ರೂಣ ಆಗಿತ್ತು. ತದನಂತರ ಇಮಿಡಿಯೇಟ್ಲಿ ಅಲರ್ಟ್ ಆಗಿ ಅಲ್ಲವ್ರನ್ನ ಕ್ವಶನ್ ಮಾಡಿದ್ದಾರೆ. ಕ್ವಶನ್ ಮಾಡಿದ ತಕ್ಷಣ ಪೊಲೀಸ್ಗೂ ಕೂಡ ನಾವು ಅಲರ್ಟ್ ಮಾಡಿದ್ವಿ. ಪೊಲೀಸ್ಗೆ ಅಲರ್ಟ್ ಮಾಡಿ ಇಮಿಡಿಯೇಟ್ FIR ಕೂಡ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪೊಲೀಸ್ನವರು ಒಂದು 3 ಜನವನ್ನು ಸೆಕ್ಯೂರ್ ಕೂಡ ಮಾಡಿದ್ದಾರೆ. ಅಲ್ಲಿನ ಸ್ಟಾಫ್ ನರ್ಸ್ ಮತ್ತು ಅಲ್ಲಿ ಕೆಲಸ ಮಾಡೋಂಥವ್ರನ್ನ 3 ಜನನ ಸೆಕ್ಯೂರ್ ಮಾಡಿದ್ದಾರೆ. ಮತ್ತು ಹೆಡ್ ಆಫೀಸಿಂದ ಅಂದರೆ ಆರೋಗ್ಯ ಇಲಾಖೆಯಿಂದ ನೋಡಲ್ ಆಫೀಸರ್ಸ್ ಕೂಡ ಬಂದು ಅದನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ಮೇಲ್ನೋಟಕ್ಕೆ, ಯಾಕೆಂದರೆ ಅವರು ಯಾವುದೇ ದಾಖಲೆಗಳನ್ನು ಒದಗಿಸದೇ ಇರೋದ್ರಿಂದ ಸ್ಕ್ಯಾನಿಂಗ್ ಮಾಡಿ ಅಥವಾ ಯಾವುದೇ ಅನಾಮಲಿಗೋಸ್ಕರ ಮೆಡಿಕಲ್ ಟರ್ಮಿನೇಷನ್ ಮಾಡಿರೋದು ಅಂಥದ್ದು ಏನು ದಾಖಲೆ ಕಂಡು ಬಂದಿಲ್ಲ. ಮತ್ತು ಮೇಲ್ನೋಟಕ್ಕೆ ಅಲ್ಲಿ ನಮ್ಮ ವೈದ್ಯರು ನೋಡಿದಾಗ ಯಾವುದೇ ಅನಾಮಲಿ, ಒಂದು ಡಿಫಾರ್ಮಿಟಿ ಕಂಡು ಬಂದಿಲ್ಲ ಭ್ರೂಣಕ್ಕೆ ಹೊರಗಡೆಯಿಂದ ನೋಡಿದಾಗ. ಹಾಗಾಗಿ ಇದು ಭ್ರೂಣ ಹತ್ಯೆ ಇರ್ಬೋದು ಅನ್ನೋಂಥದ್ದು ಗಮನಕ್ಕೆ ಬಂದು ನಾವು ಆ ನಿಟ್ಟಿನಲ್ಲಿ ಪ್ರಕರಣವನ್ನು ಈಗಾಗಲೇ ದಾಖಲಿಸಿದ್ದೇವೆ. ಒಂದು ಪ್ರಕರಣಗಳನ್ನು ನಾವು ಸುಮ್ಮನೆ ಬಿಡೋದಿಲ್ಲ, ಜೊತೆಗೆ ಇದನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈಗ DC ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್.